ಇನ್ನು ಬೆಳಗಾವಿಯಲ್ಲಿ ಹೊಸ ವರ್ಷ ಆಚರಣೆಗೆ ಎಲ್ಲ ಕಡೆ ಕೌಂಟ್ ಡೌನ್. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸೆಲೆಬ್ರೇಷನ್ಗೆ ಈಗ ಸಿದ್ಧತೆ. ಖಾಸಗಿ ಹೋಟೆಲ್ಗಳಲ್ಲಿ ಟಿಕೆಟ್ಸ್ ಇರುತ್ತೆ, ದುಡ್ಡು ಪೇ ಮಾಡಬೇಕು, ಮಾಡಿಬಿಟ್ಟು ಪರ್ ಕಪ್ಪಲ್ ಇಷ್ಟು ಅಂತೆಲ್ಲ ಇರುತ್ತೆ. ಅವರು ಹೋಗ್ಬಿಟ್ಟು ಬುಕ್ ಮಾಡಿಕೊಂಡು ಹೋಗಿರ್ತಾರೆ, ಹೋಗ್ಬೋದು. ಎಷ್ಟೋ ಎಲ್ಲ ಕಡೆನೂ ಇರುತ್ತೆ. ಕೆಲವು ಪ್ರೈವೇಟ್ ಹೋಟೆಲ್ಗಳಲ್ಲಿ ಕ್ಲಬ್ಬು, ಪಬ್ಬು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಜೋರಾಗಿ ಡಿ ಜೆ ಹಾಕೋದು, ಮ್ಯೂಸಿಕ್ಕು, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಎಲ್ಲವನ್ನು ಕೂಡ ಆಯೋಜನೆ ಮಾಡಿರ್ತಾರೆ. ಬರಲಿ ಅಂತಲೇ, ವ್ಯಾಪಾರ ಚೆನ್ನಾಗಿ ಆಗಲಿ ಅಂತಲೇ ಮಾಡಿರ್ತಾರೆ. ಅದಕ್ಕೆ ತಕ್ಕನಾಗಿ ಜನನೂ ಹೋಗ್ತಾರೆ. ಸುಮ್ಮನೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಹೊರಗಡೆ ಹೋಗೋಣ ಅಂತಕ್ಕಂಥವರೇ ಜಾಸ್ತಿ. ಹಾಗಾಗಿ ನಿಮಗೆ ಬೆಂಗಳೂರು ಮಾತ್ರ ಅಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತೆ. ಇನ್ನು ಹೊರವಲಯದಲ್ಲಿರ್ತಕ್ಕಂಥ ರೆಸಾರ್ಟ್ಗಳಲ್ಲಿ ಅಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್, ಕ್ಲಬ್ಗಳಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ, ಪಬ್ಬಲ್ಲಿರುತ್ತೆ. ಸೊ ಹಾಗಾಗಿ ಎಲ್ಲ ಕಡೆಯೂ ತಯಾರಿಗಳಂತೂ ಜೋರಾಗಿದೆ. ಯಾರು ಬಿಡ್ತಾರೆ ಇಂಥ ಟೈಮ್ನಲ್ಲಿ? ಜನ ಬರ್ತಾರೆ ಅಂತ ಗೊತ್ತಾದ ಮೇಲೆ ಸಹಜವಾಗಿ ಅದಕ್ಕೆ ಬೇಕಾದ ಎಲ್ಲ ತಯಾರಿ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಾರೆ. ಆಮೇಲೆ 15-20 ದಿವಸದ ಹಿಂದೆಯೇ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿರುತ್ತೆ. ಟೇಬಲ್ಗಳನ್ನೇ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಿಮಗೆ ಕೇವಲ ಬೆಂಗಳೂರು ಅಂತಲೇ ಅಲ್ಲ, ಬೆಂಗಳೂರಿನ ಜೊತೆಗೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೊಸ ವರ್ಷಾಚರಣೆಯ ತಯಾರಿಗಳು ಎಲ್ಲ ಕಡೆ ಜೋರಾಗಿದೆ. ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಸೆಲೆಬ್ರೇಷನ್ ಅಂತಂದಾಗ ಇಟ್ಸ್ ಅ ಮಿಯರ್ ಬಿಸ್ನೆಸ್ ಅಷ್ಟೇ, ಇನ್ನೇನಿಲ್ಲ. ಈ ಹೆಚ್ಚು ವ್ಯಾಪಾರ ಆಗುವಂತಹ ಸಮಯ ಇದು. ವರ್ಷಕ್ಕೊಂದು ಸರ್ತಿ ಬರುತ್ತೆ. ಈ ಟೈಮ್ನಲ್ಲಿ ಯಾರು ಬಿಸ್ನೆಸ್ ಬಿಡ್ತಾರೆ? ಹೋಟೆಲ್ಗಳಲ್ಲೆಲ್ಲ ಅರೇಂಜ್ ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಕೆಲವು ಗಾರ್ಡನ್ ಹೋಟೆಲ್ಗಳಿರ್ತಾವಲ್ಲ, ಅಂಥ ಕಡೆ ಅಂತೂ ಇನ್ನೂ ಜೋರಾಗಿ ಮಾಡ್ತಾರೆ. ಆಮೇಲೆ ನಿಮಗೆ ಕ್ಲಬ್ಗಳಲ್ಲಂತೂ ಈ ಪ್ರತಿ ವರ್ಷಾಚರಣೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಈಗ ಬೆಳಗಾವಿಯಲ್ಲಿ ಹೊಸ ವರ್ಷಾಚರಣೆಗೆ ಎಲ್ಲೆಲ್ಲಿ ಯಾವ ರೀತಿ ತಯಾರಿಗಳಾಗಿದೆ ಅಂತ? ಅರವಿಂದ್, ಪ್ರಮುಖವಾಗಿ ಅಂತಂದರೆ 9 ಕಡೆ ದೊಡ್ಡ ಹೋಟೆಲ್ ಇರೋದೇನಿದೆ, ಐಷಾರಾಮ್ ಹೋಟೆಲ್ಗಳು ಎಲ್ಲವೂ ಕೂಡ ತಯಾರಾಗಿರುವಂಥದ್ದು. ಅದು ವೆಲ್ಕಮ್ ಹೋಟೆಲ್ ಇರ್ಬೋದು, ಭಾಳಷ್ಟು ಹೋಟೆಲ್ಗಳು, UK20 ಫನ್ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಅವ್ರದ್ದೇ ಆದಂಥ ಸ್ಟೈಲಲ್ಲಿ ಒಂದಿಷ್ಟು 8-10 ದಿನಗಳಿಂದ ಒಂದು ಅಡ್ವರ್ಟೈಸ್ ಮಾಡಿಕೊಂಡು ಇವತ್ತು ಜನರೆಲ್ಲ ಕೂಡ ಬರ್ತಾಯಿದ್ದಾರೆ. ನಾವೀಗ ಖಾಸಗಿ ಹೋಟ್ಲಾದಂಥ ಇಲ್ಲಿ ನೋಡಿದ್ರೆ ತಾವು ನೋಡ್ಬೋದು ಏನಂತಾರೆ ಯಾವ ಥರ ಅರೇಂಜ್ಮೆಂಟನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ. ಇಲ್ಲಿ ಪ್ರಮುಖವಾಗಿ ರಷ್ಯನ್ನಿಂದ ಬಂದಂಥ ಒಂದಿಷ್ಟು ಡ್ಯಾನ್ಸ್ ಕಲಾವಿದರು ಬಂದಿದ್ದಾರೆ. ಜೊತೆಗೆ ಒಂದಿಷ್ಟು ಏನಂತಂದರೆ ಬೇರೆ ಬೇರೆ ದೇಶಗಳಿಂದ ಬಂದಂಥ ರಷ್ಯನ್ ಬೆಡಿಗೆರ ಜೊತೆಗೆ ಪ್ರಮುಖ ಅವರು ಏನಂತಾರೆ ಆಕರ್ಷಣೀಯ ಒಂದು 10 ಡ್ಯಾನ್ಸ್ಗಳನ್ನು ಮಾಡ್ತಾರೆ. ಆ ಡ್ಯಾನ್ಸ್ ಆದ ನಂತರ ನ್ಯೂ ಇಯರ್ ಕೇಕ್ ಕಟ್ ಆಗುತ್ತೆ. ನ್ಯೂ ಇಯರ್ ಕೇಕ್ ನಂತರ ಎಲ್ಲರೂ ಕೂಡ ಈ ಸಂಭ್ರಮಿಸಿ ಇಲ್ಲಿ ದೊಡ್ಡದಾದಂಥ ಸಂಭ್ರಮಕ್ಕೆ ಈಗಾಗಲೇ ಭಾಳಷ್ಟು ಟಿಕೆಟ್ಗಳನ್ನು ಕೂಡ ಸೇಲ್ ಮಾಡಿರುವಂಥದ್ದು. ಇದೇ ಥರ ಬೆಳಗಾವಿಯ ಖಾಸಗಿ 9 ಹೋಟೆಲ್ಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ಒಂದು ವಿದೇಶಿ ಬಡಿಗೆಯರು ಬಂದು ಬೆಳಗಾವಿಗರನ್ನು ಮತ್ತು ಏನು ನ್ಯೂ ಇಯರ್ ಪಾರ್ಟಿ ಮಾಡ್ತಾರೆ ಅವರನ್ನು ಸಂತೈಸ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ದಿಲೀಪ್, ಧನ್ಯವಾದ. ಸೊ ಬೆಳಗಾವಿ ಅದು ಕೂಡ ತುಂಬ ಪಾಶ್ ಸಿಟಿ. ಹಾಗೆ ನೋಡೋಕ್ಕೆ ಹೋದರೆ ಮಹಾರಾಷ್ಟ್ರಕ್ಕೆ ಹತ್ತಿರ ಇರೋಂಥ ಊರು, ಅಲ್ಲೂ ಕೂಡ ಬಹಳ ಜೋರಾಗಿ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ನಡೆಯುತ್ತೆ. ಅಲ್ಲಿ 3 ಗಂಟೆ 2 ಗಂಟೆ ತನಕನೂ ನಿಮಗೇನು ತೊಂದರೆ ಇಲ್ಲ. ರಾತ್ರಿ 1 ಗಂಟೆ ಅಂತಾರೆ ಕಟ್ ಆಫ್ ಟೈಮ್, 2 ಗಂಟೆ ತನಕ ಡಿಸ್ಪರ್ಸ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ ಎಲ್ಲ ಕಡೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೇಗಿದೆ ಅಂತ ಮಾಹಿತಿ ನನ್ನ ಕೊಲ್ಲಿಗೆ ಮುದ್ದುಕೃಷ್ಣ ಜಾಯ್ನ್ ಆಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ಕೈಗೊಂಡಿರ್ತಕ್ಕಂಥ ಸಿದ್ಧತೆಗಳೇನು? ಕೇವಲ ಈ ಬೆಟ್ಟಗಳ ಚಾರಣ ಅಥವಾ ಬೆಟ್ಟಗಳಿಗೆ ಪ್ರವೇಶ ನಿರ್ಬಂಧ ಇಷ್ಟೇನಾ, ಅಥವಾ ಬೇರೆ ಎಲ್ಲಾದರೂ ಸಿದ್ಧತೆಗಳಾಗಿದೆಯಾ ನ್ಯೂ ಇಯರ್ ಸೆಲೆಬ್ರೇಷನ್ಗೆ? ಖಂಡಿತ ಅರವಿಂದ್, ಚಿಕ್ಕಬಳ್ಳಾಪುರದಲ್ಲಿ ಪ್ರಮುಖ ಪ್ರವಾಸಿ ತಾಣಗಳಾಗಿರುವಂತಹ ನಂದಿ ಬೆಟ್ಟಕ್ಕೆ ಈಗಾಗಲೇ ಕೂಡ ಇವತ್ತು ಮಧ್ಯಾಹ್ನ 2 ಗಂಟೆ ಬಂದ್ ಆಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಪ್ರವಾಸಿಗರ ಪ್ರವೇಶಕ್ಕೆ ಮುಕ್ತ ಅವಕಾಶ ಇರುತ್ತೆ. ಅಂದರೆ ರಾತ್ರಿ ಬಂದು ಯಾರು ಕೂಡ ಇಲ್ಲಿ ಪಾರ್ಟಿ ಮಾಡುವಂತಿಲ್ಲ, ಮೋಜು ಮಸ್ತಿ ಮಾಡುವಂತಿಲ್ಲ. ಅದರ ಜೊತೆಗೆ ನಂದಿ ಬೆಟ್ಟದ ಪಕ್ಕದಲ್ಲಿರುವಂಥ ಸ್ಕಂದಗಿರಿ ಬೆಟ್ಟ, ಅದು ಬಹಳಷ್ಟು ಚಾರಣಕ್ಕೆ ಫೇಮಸ್ ಆಗಿರುವಂಥ ಬೆಟ್ಟ. ಹಾಗಾಗಿ ಚಾರಣಕ್ಕೂ ಕೂಡ ಈಗ ಅರಣ್ಯ ಇಲಾಖೆ ಬ್ರೇಕ್ ಆಗಿರುವಂಥದ್ದು. ಇವತ್ತು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗ್ಗೆ 7 ಗಂಟೆವರೆಗೂ ಕೂಡ ಯಾರು ಕೂಡ ಬೆಟ್ಟಗಳತ್ತ ಸುಳಿಯೋಂಗಿಲ್ಲ ಅನ್ನೋ ರೀತಿಯಲ್ಲಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳ ಆದೇಶವನ್ನು ಮಾಡಿರೋದು. ಮತ್ತೊಂದು ಚಿಂತಾಮಣಿ ತಾಲೂಕಿನ ಕೈವಾರದ ಭೀಮಲಿಂಗೇಶ್ವರ ಬೆಟ್ಟ, ಅಲ್ಲೂ ಕೂಡ ಚಾರಣಕ್ಕೆ ಅವಕಾಶ ಇದೆ. ಅಲ್ಲೂ ಕೂಡ ಈಗ ಚಾರಣಕ್ಕೆ ಬ್ರೇಕ್ ಇದೆ. ಇದೆಲ್ಲದರ ನಡುವೆ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪಾರ್ಟಿಗಳನ್ನು ಆಯೋಜನೆ ಮಾಡಲಿಕ್ಕೆ ಯಾರು ಕೂಡ ಅಧಿಕೃತವಾಗಿ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಇದರ ನಡುವೆ ಕೂಡ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸಹಜವಾಗಿ ನಂದಿ ಬೆಟ್ಟ ಅಂತಂದ್ರೆ ಬೆಂಗಳೂರಿಗೆ ಹತ್ರ ಇದೆ, ಬೆಂಗಳೂರಲ್ಲಿ ಕ್ರೌಡ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಒಂದು ರೌಂಡ್ ನಂದಿ ಬೆಟ್ಟದ ಕಡೆಗೆ ಹೋಗಿ ಬರೋಣ, ಹೈವೇಯಲ್ಲಿ ಜಾಲಿ ರೈಡ್ ಹೋಗೋಣ ಅನ್ನೋ ರೀತಿಯಲ್ಲಿ ಸಾಕಷ್ಟು ಜನ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪೊಲೀಸರು
ಹೈ ಅಲರ್ಟ್ ಆಗಿದ್ರೆ ಈ ನಂದಿ ಬೆಟ್ಟದ ರಸ್ತೆ ಏನಿದೆ ಅದು ಕಾರಹಳ್ಳಿ ಮತ್ತೆ ನಂದಿ ಬೆಟ್ಟದಿಂದ ದೇವನಹಳ್ಳಿ ಭಾಗದವರೆಗೂ ಕೂಡ ಅದು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುತ್ತೆ ಮತ್ತು ವಿಶ್ವನಾಥಪುರ ಪೊಲೀಸ್ ಠಾಣಾ ವ್ಯಾಪ್ತಿ ಮತ್ತೆ ನಂದಿ ಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿ ಬರುತ್ತೆ. ಹಾಗಾಗಿ ಮೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಕೂಡ ಈಗಾಗಲೇ ಕೂಡ ಸಾಕಷ್ಟು ಭದ್ರತಾ ಕ್ರಮಗಳನ್ನ ಕೈಗೊಂಡಿದ್ರೆ ನಂದಿ ಬೆಟ್ಟದ ರಸ್ತೆಯಲ್ಲಿರುವಂತಹ ಈ ರೆಸಾರ್ಟ್ ಹೋಟೆಲ್ಗಳೇನಿದೆ ಅಲ್ಲಿ ಕೂಡ ಯಾವುದೇ ರೀತಿಯ ಪಾರ್ಟಿಗಳನ್ನ ಆಯೋಜನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗ ಕೈಗೊಳ್ತಾ ಇರುವಂತದ್ದು. ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ಚಿಕ್ಕಬಳ್ಳಾಪುರದಲ್ಲಿ ಬರ್ತಕ್ಕಂಥ ಬೆಟ್ಟಗಳು ಅಂದರೆ ನಂದಿ ಬೆಟ್ಟ, ಸ್ಕಂದಗಿರಿ ಬೆಟ್ಟ ಎಲ್ಲಿಗೂ ಪ್ರವೇಶ ಇಲ್ಲ. ಮತ್ತು ಯಾರೂ ಕೂಡ ಸಪ್ರೇಟಾಗಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಆರ್ಗನೈಸ್ ಮಾಡ್ತೀವಿ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಪರ್ಮಿಷನ್ ತೊಗೊಂಡಿಲ್ಲ. ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಸೆಲೆಬ್ರೇಷನ್ಸ್ ಏನೂ ಇಲ್ಲ, ಯಾರು ಪರ್ಮಿಷನ್ ತೊಗೊಂಡಿಲ್ಲ ಅಂತಕ್ಕಂಥ ಮಾಹಿತಿ. ಅದು ಬಿಟ್ಟು ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಸಪ್ರೇಟಾಗಿ ಪ್ರೈವೇಟ್ ಇದು ಹೋಟೆಲ್ ಅವರು, ಪಬ್, ಕ್ಲಬ್ ಅವರೆಲ್ಲ ಸೆಲೆಬ್ರೇಷನ್ಗೆ ಅರೇಂಜ್ಮೆಂಟ್ಸನ್ನು ಮಾಡ್ಕೊಂಡಿದ್ದಾರೆ.